ಹಾಗೆ ಯೋಚನೆ ಮಾಡಿ, ಒಂದು ಶಾಲೆಯಲ್ಲಿ ಕೊನೆಯ ಬೆಂಚು ಯಾಕೆ ಖಾಲಿ ಇರುತ್ತೆ? ಮಧ್ಯದಲ್ಲಿ ಕುಂಡಿರ್ತಾರೆ, ಫಸ್ಟ್ ಬೆಂಚಲ್ಲಿ ಕೂಡ್ತಾರೆ, ಬಟ್ ಲಾಸ್ಟ್ ಬೆಂಚ್ ಖಾಲಿ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಯಾರೋ ಆಲ್ರೆಡಿ ಕೂತಿದ್ದಾರೆ ಅಂತೇಳಿ ಅರ್ಥ. ಇಂದು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರೋವಂಥ ಕತೆ ಒಂದು ಭಯಾನಕ ಕತೆ ಅಲ್ಲ. ಕರ್ನಾಟಕದಲ್ಲಿ ಒಂದು ಶಾಲೆಯಲ್ಲಿ ನಡೆದಿರುವಂತಹ ನಿಜ ಘಟನೆ. ಆ ಶಾಲೆ ಹೆಸರು ಬದಲು ಮಾಡಿ ಹೇಳ್ತೀನಿ, ಬಟ್ ಆ ನಡೆದಿರುವಂಥ ಘಟನೆ ಮಾತ್ರ ನಿಜ. ಈ ಕತೆ ಕೇಳಿದ ಮೇಲೆ ನೀವು ಶಾಲೆಗೆ ಹೋದರೆ ಕೊನೆ ಬೆಂಚನ್ನು ನೋಡಿದ್ರೆ ನೀವು ನೋಡುವಂತಹ ಭಾವನೆ ಬದಲಾಗುತ್ತೆ. ಇದು ಸುಮಾರು 7-8 ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆ. ಕರ್ನಾಟಕದ ಮಲೆನಾಡಿನ ಒಂದು ಸರ್ಕಾರಿ ಶಾಲೆ. ಆ ಶಾಲೆಯ ಹೆಸರು ರಾಮಚಂದ್ರ ವಿದ್ಯಾಶಾಲೆ ಅಂತೇಳಿ. ನಾನು ಅದನ್ನು ಬದಲು ಮಾಡಿ ಹೇಳ್ತಾ ಇದ್ದೆ. ತುಂಬ ಹಳೆಯ ಶಾಲೆ, ಗೋಡೆಗಳ ಮೇಲೆ ಪಾಚಿ ಕಟ್ಟಿರುತ್ತೆ, ಬಾಗಿಲುಗಳು ಸ್ವಲ್ಪ ಸರಿಸಿದ್ರೆ ಸಾಕು ಸೌಂಡ್ ಮಾಡುತ್ತೆ, ಸ್ಟೆಪ್ಸ್ ಮೇಲಿಂದ ಇಳಿದು ಬಂದರೆ ಏನೋ ಒಂದು ಕಿರಿಕಿರಿ ಶಬ್ದ ಕೇಳಿಸ್ತಾ ಇರುತ್ತೆ. ಇಂತಹ ಶಾಲೆಯಲ್ಲಿ ಮಳೆಗಾಲದಲ್ಲಿ ಅಂದರೆ ಜೂನಲ್ಲಿ ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ ಆಗ್ತಾರೆ. ಅವನ ಹೆಸರು ಅರ್ಜುನ್ ಅಂತೇಳಿ. ಅರ್ಜುನ್ ಸಾಮಾನ್ಯ ಹುಡುಗನಂತೆ ಕಾಣ್ತಾ ಇದ್ದ. ಬಿಳಿ ಬಟ್ಟೆ, ಖಾಕಿ ಪ್ಯಾಂಟು, ಮುಖದಲ್ಲಿ ನಗು ಇರಲಿಲ್ಲ, ಅಳುನೂ ಕೂಡ ಇರಲಿಲ್ಲ, ಬಟ್ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದ. ಯಾರ ಜೊತೆನೂ ಕೂಡ ಅಷ್ಟು ಮಾತನಾಡ್ತಾ ಇರಲಿಲ್ಲ. ಒಂದು ದಿನ ಶಾಲೆಗೆ ಹೋಗ್ತಾನೆ. ಆ ಕ್ಲಾಸ್ ಟೀಚರ್ ಹೆಸರು ಗೀತಾ ಅಂತೇಳಿ. ಆ ಕ್ಲಾಸ್ ಟೀಚರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಅರ್ಜುನ್ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಈ ವಿದ್ಯಾರ್ಥಿ ನಮ್ಮ ಸ್ಕೂಲಿಗೆ ಹೊಸ ಅಡ್ಮಿಷನು, ಎಲ್ಲರೂ ಕೂಡ ಅವನಿಗೆ ವೆಲ್ಕಮ್ ಮಾಡಿರಿ ಅಂತೇಳಿ. ಎಲ್ಲರೂ ಕೂಡ ಅವನಿಗೆ ವೆಲ್ಕಮ್ ಮಾಡ್ತಾರೆ. ಬಟ್ ಅರ್ಜುನ್ ಯಾವುದೇ ಥರದ ಮಾತೇ ಆಡೋದಿಲ್ಲ. ಸುಮ್ಮನೆ ಫಸ್ಟ್ ಬೆಂಚ್ ಬಿಟ್ಟು, ಸೆಕೆಂಡ್ ಬೆಂಚ್ ಬಿಟ್ಟು, ಹುಡುಗರ ಕಡೆ ಬಿಟ್ಟು, ಹುಡುಗರ ಕಡೆ ಬಿಟ್ಟು ಲಾಸ್ಟ್ ಬೆಂಚಿಗೆ ಹೋಗಿ ಕೂತ್ಕೊಂಡಿರ್ತಾನೆ. ಒಂದು ಕ್ಷಣ ಆ ಗೀತಾ ಮೇಡಮ್ ಶಾಕಲ್ಲಿ ಕೇಳ್ತಾರೆ, ಯಾಕೆ ಅರ್ಜುನ್ ಫಸ್ಟ್ ಬೆಂಚ್ ಖಾಲಿ ಇದೆಯಲ್ಲ, ಯಾಕೆ ಲಾಸ್ಟ್ ಬೆಂಚಲ್ಲೇ ಹೋಗಿ ಕೂತಿದ್ದೀಯಾ, ಏನಾಯಿತು ಅಂತ. ಇಲ್ಲ ಮೇಡಮ್, ನನಗಿದು ಸ್ವಲ್ಪ ಕಂಫರ್ಟ್ ಆಗಿದೆ, ಇಲ್ಲಿ ನಾನು ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿ ನಾನು ಚೆನ್ನಾಗಿರ್ತೀನಿ ಅಂತ ಹೇಳ್ದೆ. ಮೇಡಮ್ಗೆ ಏನೋ ಒಂಥರ ಅನಿಸುತ್ತೆ, ಬಟ್ ಅದನ್ನು ಅಲ್ಲಿಗೆ ಬಿಟ್ಟು ಕ್ಲಾಸನ್ನು ಶುರು ಮಾಡಿ. ಫಸ್ಟ್ ಡೇ ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಮೊದಲನೇ ವಾರವೂ ಕೂಡ ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಅರ್ಜುನ್ ಸ್ಕೂಲಿಗೆ ಬರ್ತಾ ಇದ್ದ, ಫ್ರೆಂಡ್ಸ್ ಜೊತೆ ಮಾತನಾಡ್ತಾ ಇರಲಿಲ್ಲ, ಏನೂ ಮಾಡ್ತಿರಲಿಲ್ಲ. ಯಾರೇ ಹತ್ತಿರ ಬಂದ್ರೂ ಕೂಡ ಅಷ್ಟು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಬರ್ತಿದ್ದ, ಕೊನೆ ಬೆಂಚಿಗೆ ಕೂಡ್ತಿದ್ದ, ವಾಪಸ್ ಮನೆಗೆ ಹೋಗ್ತಾ ಇದ್ದ. 2ನೇ ವಾರ ಎಲ್ಲವೂ ಕೂಡ ಹಾಗೆ ನಡೀತಾ ಇತ್ತು. ಬಟ್ ಒಂದು ದಿನ ಮಧ್ಯಾಹ್ನಕ್ಕೆ ಅರ್ಜುನ್ ಕ್ಲಾಸ್ ರೂಮಲ್ಲಿ ಕೂತಿರ್ತಾನೆ. ಎಲ್ಲರೂ ಕೂಡ ಊಟಕ್ಕಂತೇಳಿ ಹೊರಗಡೆ ಹೋಗಿರ್ತಾರೆ. ಒಬ್ಬ ಹುಡುಗ ರವಿ ಅಂತೇಳಿ ಆ ಕ್ಲಾಸಿನ ಸ್ವಲ್ಪ ತುಂಟಾಟ ಆಡುವಂಥ ಹುಡುಗ. ಅರ್ಜುನ್ ಏನು ಮಾಡ್ತಿದ್ದಾನೆ ಅಂತೇಳಿ ಆ ಕ್ಲಾಸ್ ರೂಮ್ ಒಳಗೆ ಬಂದು ನೋಡ್ತಾನೆ. ಅರ್ಜುನ್ ಯಾರ ಜೊತೆನೂ ಮಾತನಾಡ್ತಾ ಇರ್ತಾನೆ. ಅದು ಯಾರ ಜೊತೆ ಅಂತೇಳಿ ಗೊತ್ತಿರಲ್ಲ, ಅಲ್ಲಿ ಯಾರೂ ಕೂಡ ಇರೋದು ಇಲ್ಲ. ಅದನ್ನು ಗಾಬರಿಯಿಂದ ಎಲ್ಲ ಸ್ನೇಹಿತರಿಗೆ ಹೇಳಬೇಕಂತೇಳಿ ಓಡಾಡುತ್ತಾನೆ. ಅರ್ಜುನ್ ಕ್ಲಾಸ್ ರೂಮಲ್ಲಿ ಒಬ್ಬನೇ ಮಾತನಾಡ್ತಾ ಇದ್ದಾನೆ. ಯಾರ ಜೊತೆ ಮಾತನಾಡ್ತಿದ್ದಾನೋ ಗೊತ್ತಿಲ್ಲ. ಅವನೊಬ್ಬ ಹುಚ್ಚ ಬಿಡೋ, ಯಾರ ಜೊತೆನೂ ಮಾತನಾಡ್ತಾ ಇದ್ದಾನೆ, ನೀ ಎಲ್ಲ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಬಿಟ್ಬಿಡು. ರವಿಗೆ ಆ ದಿನ ರಾತ್ರಿ ಜ್ವರ ಬರುತ್ತೆ, ಕೈಕಾಲುಗಳೆಲ್ಲ ನಡುಗ್ತಾ ಇರುತ್ತೆ, ಸರಿಯಾಗಿ ನಿದ್ದೆ ಬರೋದಿಲ್ಲ. ಅವನ ಮರುದಿನ ಶಾಲೆಗೆ ಬರೋದಿಲ್ಲ. ಮರುದಿನ ಒಬ್ಬ ಅಜ್ಜ ಆ ಸ್ಕೂಲಿಗೆ ಬರ್ತಾನೆ. ಅವ್ರ ಹೆಸರು ಚಿದಂಬರ ಅಂತೇಳಿ. ಒಂದು 40 ವರ್ಷದಿಂದ ಅವರು ಅದೇ ಸ್ಕೂಲಲ್ಲಿ ಪ್ಯೂನ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಇವರು ಎಲ್ಲರಿಗೆ ಹೇಳ್ತಾ ಇರ್ತಾರೆ, ಆ ಕ್ಲಾಸಿನ ಲಾಸ್ಟ್ ಬೆಂಚಿಗೆ ಹೋದರೆ ನನಗೇನೋ ಒಂಥರ ಫೀಲ್ ಆಗುತ್ತೆ. ಆ ಬೆಂಚ್ ಯಾವಾಗಲೂ ಕೂಡ ತಂಪಾಗಿರುತ್ತೆ. ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ, ಬೇಸಿಗೆಗಾಲ ಆಗಲಿ, ಯಾವ ಕಾಲ ಬಂದ್ರೂ ಕೂಡ ಅದು ತಂಪಾಗಿರುತ್ತೆ. ಯಾಕೆ ಅಂತೇಳಿ ಗೊತ್ತಿಲ್ಲ. ಯಾಕೆ ಅಂತೇಳಿ ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಲ್ಲಿ ಯಾರಾದರೂ ಕೂತ್ರೆ ಅದು ತಂಪಾಗಿರುತ್ತೆ, ಇಲ್ಲ ಅದು ಬೇರೆ ಕಾರಣನೇ ಇರುತ್ತೆ ಅಲ್ವಾ. 3ನೇ ವಾರ ಶುರು ಆಗುತ್ತೆ. ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇರ್ತಾರೆ. ಅರ್ಜುನ್ ಒಬ್ಬನೇ ಮಾತನಾಡ್ತಿರ್ತಾನೆ. ಯಾರ ಜೊತೆ ಮಾತಾಡ್ತಿದ್ದಾನೆ ಅಂತೇಳಿ ಗೊತ್ತಿಲ್ಲ ಅಂತೇಳಿ ಎಲ್ಲರೂ ಕೂಡ ಮಾತನಾಡ್ತಿರ್ತಾರೆ. ಒಬ್ಬೊಬ್ಬರಿಗೆ ಗಮನಿಸ್ತಾ ಇರ್ತಾರೆ. ಒಂದು ದಿನ ಅರ್ಜುನ್ ಬೇಗನೆ ಬಂದು ಕ್ಲಾಸಲ್ಲಿ ಕೂತಿರ್ತಾನೆ. ಅವನ ಜೊತೆ ಅವನ ಹಿಂದೆನೇ ಶ್ರೇಯಾ ಮತ್ತು ಅಪೂರ್ವ ಅಂತೇಳಿ ಇಬ್ಬರು ಹುಡುಗಿರು ಆ ಕ್ಲಾಸ್ ರೂಮಿಗೆ ಬರ್ತಾರೆ. ಸೊ ಫಸ್ಟ್ ಬೆಂಚಲ್ಲಿ ಕಾರ್ನರ್ ಸೀಟಲ್ಲಿ ಕೂತಿರ್ತಾರೆ. ಹಾಗೆ ಸುಮ್ಮನೆ ನೋಡ್ತಿರ್ಬೇಕಾದ್ರೆ ಶ್ರೇಯಾ ಸ್ವಲ್ಪ ಹಿಂದೆ ತಿರುಗಿ ನೋಡ್ತಾ ಇರ್ತಾರೆ. ಯಾವುದೋ ಒಂದು ಬೆಳಕು ಅರ್ಜುನ್ ಪಕ್ಕ ಕೂತಿರೋ ಕಾಣಿಸುತ್ತೆ. ಈ ಶ್ರೇಯಾ ಬಗ್ಗೆ ಹೇಳಬೇಕಂದ್ರೆ ಇವು ಕ್ಲಾಸಲ್ಲಿ ಟಾಪರ್ ಆಗಿರುವಂಥ ಹುಡುಗಿ. ಸೊ ಎಲ್ಲದರಲ್ಲೂ ಓದ್ತಾ ಇದ್ರು, ಆಟ ಆಗಲಿ ಪಾಠ ಆಗಲಿ ಎಲ್ಲ ಕಡೆ ಟಾಪರ್ ಆಗಿದ್ಲು. ಸೊ ಆ ಘಟನೆನ ಅಪೂರ್ವ ಕಡೆ ಹೇಳಿದಾಕರ ಅವಳು ಕೂಡ ತಿರುಗಿ ನೋಡ್ತಾಳೆ. ಯಾವುದೋ ಒಂದು ಬೆಳಕು ಅಂದರೆ ಯಾವುದೋ ಒಂದು ನೆರಳು ಅಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಇದನ್ನು ಗಮನಿಸಿದವರು ಎಲ್ಲರ ಮುಂದೆ ಹೇಳ್ತಾರೆ, ಸೊ ಈ ಅರ್ಜುನ್ ಪಕ್ಕ ಯಾವುದೋ ಒಂದು ನೆರಳು ನಿಂತಿರುತ್ತೆ, ಸೂರ್ಯನ ದಿಕ್ಕು ಅಪೋಸಿಟ್ ಆಗಿ ನಿಂತಿರುತ್ತೆ, ಅಲ್ಲಿ ಸೂರ್ಯ ಬಿದ್ದಿಲ್ಲ ಅಂದರೂ ಸಹ ಅಲ್ಲೊಂದು ಬೆಳಕು ಕಾಣಿಸ್ತಾ ಇರುತ್ತೆ. ಹಾಗೆ ಇಡೀ ವಾರ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ. ಸೊ ಯಾವುದು ನೆರಳು ಏನು ಅಂತೇಳಿ. ಬಟ್ ಅಷ್ಟಕ್ಕೊಂದು ಡೀಪಾಗಿ ಯಾರೂ ಕೂಡ ಯೋಚನೆ ಮಾಡಲ್ಲ. ಬಟ್ ಆ ನೆರಳು ಬಿದ್ದಿರೋದು ಮಾತ್ರ ನಿಜ, ಎಲ್ಲರಿಗೂ ಕೂಡ ಕಾಣಿಸ್ತಾ ಇರುತ್ತೆ. ಬಟ್ ಯಾರ್ದು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ.
ಕೆಲವೊಂದು ದಿನ ಅರ್ಜುನ್ ಸ್ಕೂಲಿಗೆ ಬಂದಿಲ್ಲ ಅಂದ್ರೂ ಕೂಡ ಆ ನೆರಳು ಕಾಣಿಸ್ತಾ ಇತ್ತು. ಆ ಯಾರೋ ಅಲ್ಲಿ ನಿಂತಿರೋ ಹಾಗೆ, ಯಾರೋ ಒಬ್ರು ಕೂತಿರೋ ಹಾಗೆ ಆ ನೆರಳು ಕಾಣಿಸ್ತಾ ಇತ್ತು. ಬಟ್ ಆ ನೆರಳು ಎಲ್ಲಿಂದ ಬಂದಿದೆ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ರಾತ್ರಿ ಹೊತ್ತು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನ ಹೆಸರು ಕಿರಣ್ ಅಂತೇಳಿ. ರಾತ್ರಿ ಹೊತ್ತು ಸುಮಾರು 12:30ವರೆಗೆ ಒಂದು ಶಬ್ದ ಕೇಳಿ ಬರುತ್ತೆ. ಈ ಕ್ಲಾಸ್ ರೂಮಲ್ಲಿ ಯಾರೋ ನಡೀತಿರುವಂತಹ ಶಬ್ದ, ಡೆಸ್ಕ್ನ ಸರಿಸಿ ಹಿಡಿತಿರುವಂತಹ ಶಬ್ದ, ಸುಮ್ಮನೆ ಹಾಗೆ ನಡೀತಾ ನಡೀತಾ ಲಾಸ್ಟ್ ಬೆಂಚ್ಗೆ ಹೋಗಿ ನಿಂತ್ಕೊಳ್ಳುವಂಥ ಶಬ್ದ ಕೇಳಿಸ್ತಾ ಇರುತ್ತೆ ಅಂತೇಳಿ ಕಿರಣ್ಗೆ ಗೊತ್ತಿರುತ್ತೆ. ಬಟ್ ಅವ್ನು ಯಾರ ಮುಂದೆನೂ ಕೂಡ ಹೇಳ್ತಾ ಇರಲ್ಲ. ನೀವು ಒಬ್ಬರೇ ರಾತ್ರಿ ಹೊತ್ತು ಈ ಕಥೆಯನ್ನು ಕೇಳ್ತಾ ಇದ್ರೆ ನಿಮ್ಮ ಪಕ್ಕ ಯಾರಿದ್ದಾರೆ ಅಂತೇಳಿ ಸ್ವಲ್ಪ ನೋಡಿ. ಸೊ ಹಾಗೆ ಸ್ಕೂಲ್ಗಳು ನಡೀತಾ ಇತ್ತು. ಅರ್ಜುನ್ ಸ್ಕೂಲಿಗೆ ಬರ್ತಾ ಇದ್ದ, ಅವನ ಸ್ನೇಹಿತರು ಕೂಡ ಸ್ಕೂಲಿಗೆ ಬರ್ತಾ ಇದ್ರು. ಹಾಗೆ ಸ್ಕೂಲ್ ನಡೀತಾ ಇತ್ತು. ಒಂದು ದಿನ ಆ್ಯನ್ಯುವಲ್ ಡೇ ಬರುತ್ತೆ. ಎಲ್ಲರೂ ಕೂಡ ಗ್ರೂಪ್ ಫೋಟೋ ತೆಗೆಸ್ಬೇಕು. ಎಲ್ಲರೂ ಕೂಡ ಒಂದು ಕಡೆ ಹೋಗಿ ನಿಂತಿರ್ತಾರೆ. ಕ್ಲಾಸ್ ಟೀಚರ್ ಗೀತಾ ಮೇಡಮ್ನು ಕೂಡ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಕಡೆ ಕುಂಡಿಸ್ತಾ ಇರ್ತಾರೆ. ಸೊ ಅರ್ಜುನ್ ಲಾಸ್ಟ್ ಬೆಂಚಲ್ಲಿ ಕೂತಿರ್ತಾನೆ. ಅರ್ಜುನ್ಗೂ ಕೂಡ ಎಲ್ಲರೂ ಕೂಡ ಕರಿತಿರ್ತಾರೆ, ಅರ್ಜುನ್ ಬಾ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ. ಬಟ್ ಅರ್ಜುನ್ ಕ್ಯಾರೆ ಅನ್ನೋದಿಲ್ಲ, ಯಾರ ಮಾತಿಗೂ ಕೂಡ ಹೂ ಅನ್ನೋದಿಲ್ಲ, ಬರೋದಿಲ್ಲ ಅಂತೇಳಿ ಅನ್ನೋದಿಲ್ಲ. ಸುಮ್ಮನೆ ಕೂತಿರ್ತಾನೆ, ತಲೆ ತೆಗೆಸಿ ಏನೋ ಬರಿತಾ ಇದ್ದಾನೆ, ಏನೋ ಓದ್ತಾ ಇದ್ದಾನೆ ಅನ್ನೋ ಥರ ಸುಮ್ಮನೆ ಕೂದಿರ್ತಾರೆ. ಸೊ ಮೇಡಮ್ನು ಕೂಡ ನೋಡೋ ತನಕ ನೋಡಿಬಿಟ್ಟು ಇವನೇನು ಬರಲ್ಲ, ಬನ್ನಿ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ಗ್ರೂಪ್ ಫೋಟೋ ತೆಗೆಸ್ತಾರೆ. ಮರುದಿನ ಆ ಫೋಟೋ ಪ್ರಿಂಟಾಗಿ ಬರುತ್ತೆ. ಮೇಡಮ್ ನೋಡ್ತಾರೆ ಫೋಟೋನ ತೆಗೆದು. ಫೋಟೋ ಅಲ್ಲಿ 34 ಜನ ಹುಡುಗರು ಇರ್ತಾರೆ. ಅರ್ಜುನನ್ನು ಸೇರಿಸ್ಬಿಟ್ಟು 34 ಜನ ಹುಡುಗರು. ಹಾಗೆ ಗಮನಿಸ್ತಿರ್ಬೇಕಾದ್ರೆ ಅವ್ರಿಗೊಂದು ಡಿಫ್ರೆಂಟ್ ಆಗಿರುವಂಥ ಫೋಟೋ ಕಾಣಿಸುತ್ತೆ. ಅದು ಅರ್ಜುನ್ ಮುಖನೂ ಅಲ್ಲ, ಬಟ್ ಯಾರೋ ಒಬ್ಬ ವಿದ್ಯಾರ್ಥಿ ಮುಖ ಕಾಣಿಸ್ತಾ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೇಳಿದರು, ಇದು ಯಾರ ಮುಖ, ಇದು ಯಾರ ಮುಖ ಅಂತೇಳಿ. ಬಟ್ ಯಾರು ಕೂಡ ಅದನ್ನು ಗಮನಿಸ್ತಾ ಇರಲಿಲ್ಲ, ಯಾರು ಕೂಡ ಅದನ್ನು ಗುರುತಿಸ್ತಾ ಇರಲಿಲ್ಲ ಯಾರ ಮುಖ ಅಂತೇಳಿ. ಸೊ ಎಲ್ಲರೂ ಕೂಡ ಕೇಳಿದ್ರು, ಯಾರು ಕೂಡ ಗೊತ್ತಿಲ್ಲ ಅಂತೇಳಿ ಅಂದರು. ಹಾಗೆ ಅದನ್ನು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಚಿದಂಬರ್ ಅಜ್ಜ ಅನ್ನೋರು ಆ ಒಂದು ಫೋಟೋನ ನೋಡ್ತಾರೆ. ಈ ಫೋಟೋ ಇಲ್ಲಿ ಯಾಕೆ ಬಂತು ಅಂತೇಳಿ ಅವ್ರು ಶಾಕಿಂದ ಕೇಳಿಬಿಟ್ಟು ಹಾಗೆ ನಾರ್ಮಲ್ ಆಗಿ ವಾಪಸ್ ಹೋಗಿ. ಇದನ್ನು ಗಮನಿಸಿದ ಗೀತಾ ಮೇಡಮ್ ಅವರು, ಈ ಚಿದಂಬರ್ಗೆ ಏನೋ ಗೊತ್ತಿದೆ, ಇವನಿಗೆ ಹೋಗಿ ಕೇಳಬೇಕಂತೇಳಿ ರಾತ್ರಿ ಹೊತ್ತು ಅವ್ರ ಮನೆಗೆ ಹೋಗ್ತಾರೆ. ಚಿದಂಬರ ಅಜ್ಜ, ನೀವು ಸುಮಾರು 30-40 ವರ್ಷದಿಂದ ಈ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ನಿಮ್ಗೇನೋ ಒಂದು ಗೊತ್ತಿರಬೇಕಲ್ಲ, ಈ ಫೋಟೋ ನೋಡಿಬಿಟ್ಟು ನೀವು ಯಾಕೆ ಆ ಥರ ರಿಯಾಕ್ಷನ್ ಕೊಟ್ರಿ, ಈ ಫೋಟೋ ಬಗ್ಗೆ, ಈ ವ್ಯಕ್ತಿ ಬಗ್ಗೆ ನಿಮ್ಗೇನಾದ್ರು ಗೊತ್ತಾ? ಮೇಡಮ್, ನಾನು ಈ ವಿಷಯ ಹೇಳಬೇಕೋ ಬೇಡೋ ನನಗೆ ಗೊತ್ತಿಲ್ಲ, ಬಟ್ ನೀವು ಕೇಳ್ತಿದ್ದೀರಾ ಅಂತೇಳಿ ಹೇಳ್ತಿದ್ದೀನಿ ಅಂತೇಳಿ ಹೇಳ್ತಾರೆ. ಸುಮಾರು 32 ವರ್ಷಗಳ ಹಿಂದೆ ನಾನು ಆವಾಗಲೇ ಒಂದು 7-8 ವರ್ಷ ಸರ್ವಿಸ್ ಆಗಿತ್ತು. ನಾನು ಬಂದಿದ್ದೆ. ಒಬ್ಬ ವಿದ್ಯಾರ್ಥಿ ಇದ್ದ, ತುಂಬ ಜಾಣವಾಗಿರುವಂಥ ವಿದ್ಯಾರ್ಥಿ. ಎಲ್ಲ ವಿಷಯದಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದ, ಎಲ್ಲ ಸಬ್ಜೆಕ್ಟಲ್ಲಿ ಒಳ್ಳೆ ಸ್ಕೋರನ್ನು ಮಾಡ್ತಾ ಇದ್ದ, ಚೆನ್ನಾಗಿ ಓದ್ತಾ ಇದ್ದ, ಚೆನ್ನಾಗಿ ಬರಿತಾ ಇದ್ದ. ಅವನ ಹೆಸರು ಕೃಷ್ಣ ಅಂಥೇಳಿ. ಒಂದು ದಿನ ಯಾಕೋ ಗೊತ್ತಿಲ್ಲ, ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗ. ಮನೆಯಲ್ಲಿ ಹೇಗೆ ಹೇಳಬೇಕಂತೇಳಿ ಗೊತ್ತಾಗಲಾರ್ದೆ ತುಂಬ ಒದ್ದಾಡ್ತಾ ಇರ್ತಾನೆ. ರಿಸಲ್ಟ್ ಬಂದಿರತ್ತೆ ಇವತ್ತು. ಬೆಳಗ್ಗೆ ಇಡೀ ದಿನ ಸ್ಕೂಲಲ್ಲಿ ಕೂತಿರ್ತಾನೆ, ಯೋಚನೆ ಮಾಡ್ತಾ ಇರ್ತಾನೆ ಏನು ಮಾಡಬೇಕು ಅಂತೇಳಿ. ಬಟ್ ನಾನು ಬಾಗಿಲು ಚಿಲ್ಕ ಹಾಕ್ತಿರ್ಬೇಕಾದ್ರೆ ಅವನು ಲಾಸ್ಟ್ ಬೆಂಚಲ್ಲಿ ಕೂತಿರೋದನ್ನು ನಾನು ನೋಡಿದೆ ರಾತ್ರಿ ಹೊತ್ತು. ಅಂದರೆ ಸ್ಕೂಲ್ ಬಿಡೋಕ್ಕಿಂತ ಮುಂಚೆ ಲಾಸ್ಟ್ ಬೆಂಚಲ್ಲಿ ಕೂತಿದ್ದ. ನಾನೇ ಅವನಿಗೆ ಎಬ್ಬಿಸ್ಬಿಟ್ಟು ಕಳಿಸಿದೆ, ಹೋಗಪ್ಪ ಮನೆಗೆ, ಅಪ್ಪ ಅಮ್ಮಗೆ ಹೋಗಿ ರಿಸಲ್ಟ್ ಹೇಳು, ಏನು ಅನ್ನಲ್ಲ ಅಂತೇಳಿ ನಾನು ಹೇಳಿ ಕಳಿಸಿದ್ದೆ. ಬಟ್ ಅವ್ನು ಮರುದಿನ ಎಲ್ಲ ವಿದ್ಯಾರ್ಥಿಗಳು ಬರೋಕ್ಕಿಂತ ಮೊದಲು ಸ್ಕೂಲಿಗೆ ಬಂದ, ಹಾಗೆ ಆ ಲಾಸ್ಟ್ ಬೆಂಚಲ್ಲಿ ಕೂತಿದ್ದ. ಸೊ ಹಾಗೆ ಇಡೀ ಸ್ಕೂಲ್ ಕೂತಿರ್ಬೇಕಾದ್ರೆ ಮರುದಿನ ಮತ್ತು ಬೆಳಗ್ಗೆ ನೋಡ್ತೀನಿ, ಅಲ್ಲಿ ಅವನು ಇರಲಿಲ್ಲ. ಎಲ್ಲ ಕಡೆ ಹರಡಿತ್ತು ಏನಪ್ಪ ಅಂದರೆ ಕೃಷ್ಣ ಬದುಕಿಲ್ಲ, ಸೂಸೈಡ್ ಮಾಡ್ಕೊಂಡಿದ್ದಾನೆ. ಎಲ್ಲ ವಿಷಯದಲ್ಲಿ ಟಾಪ್ ಆಗಿರುವಂತಹ ವಿದ್ಯಾರ್ಥಿ ಯಾವುದೋ ಒಂದು ವಿಷಯದಲ್ಲಿ ಯಾವುದೋ ಒಂದು ಕಾರಣಾಂತರದಿಂದ ಫೇಲ್ ಆಗಿದ್ದ. ಬಟ್ ಅದನ್ನು, ಆ ವಿಷಯವನ್ನು ಅರ್ಗಿಸ್ಕೊಳ್ಳಾರ್ದೆ ಸೂಸೈಡ್ ಮಾಡ್ಕೊಂಡಿದ್ದ. ಸೊ ಆ ವಿದ್ಯಾರ್ಥಿನೇ ಈ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಸೊ ಆ ಗೀತಾ ಮೇಡಮ್ ಒಂದು ಕ್ಷಣ ಶಾಕಿಂದ ಕೂತಿರ್ತಾರೆ. ಏನು ಮಾಡಬೇಕು, ಯಾವ ಥರ ಯೋಚನೆ ಮಾಡಬೇಕು ಏನೂ ಗೊತ್ತಾಗ್ತಾ ಇರಲ್ಲ. ಬಟ್ ಗೀತಾ ಮೇಡಮ್ ಸ್ವಲ್ಪ ಧೈರ್ಯವಂತ ಆಗಿರೋದ್ರಿಂದ ಒಂದು ದಿನ ಕಳೆದು ಮರುದಿನ ರಾತ್ರಿ, ಇವತ್ತು ನಾನು ಮನೆಗೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ, ರಾತ್ರಿ ಹೊತ್ತು ಇಲ್ಲಿ ಏನು ನಡೆಯುತ್ತೆ, ಯಾರಾದರೂ ಬಂದು ಕುಂಡಿರ್ತಾರಾ ಅಂಥೇಳಿ ನೋಡ್ತಾರೆ. ರಾತ್ರಿ ಸರಿಸುಮಾರು 11 ಗಂಟೆ ಆಗಿರುತ್ತೆ. ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡ್ ಕಿರಣ್ ಕೂಡ ಅಲ್ಲೇ ಇರ್ತಾನೆ. ಕಾರಿಡಾರಲ್ಲಿ ಆ ಟೀಚರ್ ಅಂದರೆ ಆ ಮೇಡಮ್ ನಿಂತಿರ್ತಾರೆ, ಗೀತಾ ಮೇಡಮು. ಎಲ್ಲ ಕ್ಲಾಸ್ ರೂಮು ಚಿಲ್ಕ ಹಾಕಿರುತ್ತೆ, ಬೀಗ ಹಾಕಿರುತ್ತೆ, ಆ ಬಾಗಿಲೆಲ್ಲ ಕ್ಲೋಸ್ ಆಗಿರುತ್ತೆ, ಡೋರೆಲ್ಲ ಕ್ಲೋಸ್ ಆಗಿರುತ್ತೆ. ಯಾವ ರೂಮಲ್ಲಿ ಅರ್ಜುನ್ ಇರ್ತಿದ್ದಲ್ಲ, ಆ ರೂಮಲ್ಲಿ ಆ ಬಾಗಿಲ ಅಂದರೆ ಆ ಡೋರ್ ಸಂದಿಯಿಂದ ಒಂದು ಬೆಳಕು ಕಾಣಿಸುತ್ತೆ. ಯಾರೋ ನಡೀತಿರುವಂತಹ ಆ ಥರ ಒಂದು ಆಕಾರ ಕಾಣಿಸುತ್ತೆ, ಬೆಳಕು ಕಾಣಿಸುತ್ತೆ. ಓಡ್ ಹೋಗಿ ಆ ಬಾಗಿಲನ್ನು ತೆರೀತಾರೆ, ಆ ಬೆಳಕಲ್ಲಿ ಇರೋದಿಲ್ಲ. ಆ ಮೇಡಮ್ ಎಲ್ಲ ಕಡೆ ಟಾರ್ಚನ್ನು ಆನ್ ಮಾಡಿ ನೋಡ್ತಾರೆ, ಮೇಲೆ ಕೆಳಗೆ, ಬೋರ್ಡ್ ಮೇಲೆ, ಡೆಸ್ಕ್ ಮೇಲೆ, ಎಲ್ಲೂ ಕೂಡ ಕಾಣಿಸೋದಿಲ್ಲ. ಕೊನೆಗೆ ಆ ಬ್ಲ್ಯಾಕ್ ಬೋರ್ಡ್ ಮೇಲೆ ಸ್ವಲ್ಪ ತಿರುಗಿಬಿಟ್ಟು ಆ ಒಂದು ಟಾರ್ಚನ್ನು ಆನ್ ಮಾಡ್ತಾರೆ.
ಅಲ್ಲಿ ಏನೋ ಒಂದು ಅಕ್ಷರ ಬರೆದಿತ್ತು, ನಾನು ಇಲ್ಲೇ ಇದ್ದೀನಿ ಅಂತೇಳಿ. 2 ಸಲ ಬರೆದಿತ್ತು. ಕೊನೆಗೆ ಒಂದು ಈ ಥರ ಒಂದು ಹೆಜ್ಜೆ ಅಂದರೆ ಕೈಗುರುತು, ಅದು ರಕ್ತದ ಕಲೆಯಿಂದ ಮಾಡಿರುವಂಥ ಕೈಗುರುತಾಗಿತ್ತು. ಇದನ್ನು ನೋಡ್ತು. ಆಮೇಲೆ ಮೇಡಮ್ ಕರೀತಾರೆ ಜೋರಾಗಿ, "ಕಿರಣ್ ಬಾ ಇಲ್ಲಿ, ಕಿರಣ್ ಬಾ ಇಲ್ಲಿ. ಈ ಥರ ನೀವೇನಾದ್ರು ಬರ್ದಿರಾ ಇದನ್ನು?" "ಇಲ್ಲ ಮೇಡಮ್, ಇದು ನಾನು ಪ್ರತಿದಿನ ನೋಡ್ತೀನಿ. ಪ್ರತಿದಿನ ಬೆಳಗ್ಗೆ ಎದ್ದು ಯಾವಾಗ ಕ್ಲೀನ್ ಮಾಡ್ತಿರ್ತೀನಲ್ಲ ಆವಾಗ ಈ ಅಕ್ಷರ ಕಾಣಿಸುತ್ತೆ ನನಗೆ. ನಾನು ಇಲ್ಲಿ ಇದ್ದೀನಿ ಅಂತೇಳಿ ಕಾಣಿಸುತ್ತೆ. ಪ್ರತಿದಿನ ಅಳಕ್ಸ್ ನಾನು ಯಾರ ಮುಂದೆನೂ ಹೇಳೋದಿಲ್ಲ. ನನ್ನ ಮಾತು ಯಾರೂ ನಂಬೋದಿಲ್ಲ ಅಂತೇಳಿ ನಾನು ಯಾರ ಮುಂದೆನೂ ಹೇಳೋದಿಲ್ಲ" ಅಂತೇಳಿ. ಸರಿ ಅಂತೇಳಿ ವಾಪಸ್ಸು ಏನಾದ್ರು ಬೇರೆ ಇರ್ಬೋದಾ ಅಂತೇಳಿ ಟಾರ್ಚ್ ಆ ಕಡೆ ಈ ಕಡೆ ಎಲ್ಲ ಆನ್ ಮಾಡಿ ನೋಡ್ತಾರೆ, ಏನೂ ಕೂಡ ಇರೋದಿಲ್ಲ. ವಾಪಸ್ ಬೋರ್ಡ್ ಕಡೆ ನೋಡ್ತಾರೆ, ಆ ಅಕ್ಷರಗಳು ಮಾಯವಾಗಿರ್ತವೆ. "ಕಿರಣ್, ನೀನೇನಾದ್ರು ಅಳಗ್ಸಿದ್ಯಾ ಅಂತೇಳಿ ಮೇಡಮ್ ಕೇಳಿದಾಗ, "ಇಲ್ಲ ಮೇಡಮ್, ನಾನೇನು ಅಳಗ್ಸಿಲ್ಲ ಇದ್ದೀನಿ." ಸೊ ಅವರಿಬ್ಬರೇ ಆ ರೂಮಲ್ಲಿದ್ದರು, ಬಟ್ ಆ ಅಕ್ಷರಗಳು ಕಾಣೆಯಾಗಿತ್ತು. ಮರುದಿನ ಆ ಮೇಡಮ್ ಏನು ಮಾಡ್ತಾರೆ, ಅರ್ಜುನ್ ಇರುವಂತಹ ಮನೆಗೆ ಹೋಗ್ತಾರೆ. ಯಾವುದೋ ಒಂದು ಹೆಂಗಸು ಬಾಗಿಲು ತೆಗಿತಾರೆ. ತುಂಬ ವಯಸ್ಸಾಗಿರುವಂಥ ಹೆಂಗಸು, ತುಂಬ ದಣಿದಿರುವಂಥ ಹೆಂಗಸು ಬಾಗಿಲು ತೆಗಿತಾರೆ. ಮೇಡಮ್ ಪರಿಚಯ ಮಾಡ್ಕೋತಾರೆ. "ಮೇಡಮ್, ನಾನು ರಾಮಚಂದ್ರ ವಿದ್ಯಾಶಾಲೆಯಿಂದ ಬಂದಿರೋದು. ಇಲ್ಲಿ ನಿಮ್ಮ ಮಗ ಓದ್ತಾ ಇರ್ತಾನೆ." ಏನು ಹೆಂಗ್ಸ್ ಇರ್ತಾಳಲ್ಲ, ತುಂಬ ಶಾಕಿಂದ ಆ ಮೇಡಮ್ ಮುಖಾನೇ ನೋಡ್ತಾ ಇರ್ತಾರೆ. ಬಟ್ ಮೇಡಮ್ ಗೊತ್ತಿರಲ್ಲ ಯಾಕೆ ಈ ಥರ ನೋಡ್ತಿದ್ದಾರೆ ಅಂತ. "ಮೇಡಮ್, ನೀವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀರಾ?" "ನಿಮ್ಮ ಮಗ ಅರ್ಜುನ್ ನಮ್ಮ ಶಾಲೆಯಲ್ಲಿ ನನ್ನ ಕ್ಲಾಸಲ್ಲಿ ಓದ್ತಾ ಇದ್ದಾನೆ." "ಹೌದಾ, ನನ್ನ ಮಗನ ಅರ್ಜುನ?" ಅಂಥೇಳಿ ಶಾಕಿಂದ ಕೇಳ್ತಾರೆ. "ಯಾಕೆ ಮೇಡಮ್, ನಿಮ್ಮ ಮಗನೇ, ನಮ್ಮ ಸ್ಕೂಲಲ್ಲಿ ನೀವು ಅಡ್ಮಿಷನ್ ಮಾಡಿಲ್ವಾ?" "ಇಲ್ಲ ಮೇಡಮ್, ನನ್ನ ಮಗ ತೀರೋಗಿ 3 ವರ್ಷ ಆಯಿತು" ಅಂಥೇಳಿ ಮನೆ ಒಳಗಿಂದ ಒಂದು ಫ್ರೇಮನ್ನು ತಂದು ಕೊಡ್ತಾರೆ. "ನೋಡಿ ಮೇಡಮ್, ಇವನೇ ನನ್ನ ಮಗ. 3 ವರ್ಷದ ಹಿಂದೆ ನಿಮ್ಮ ಶಾಲೆಗೆ ಅಡ್ಮಿಷನ್ ಮಾಡಬೇಕು, ಆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಎಲ್ಲರಿಗೂ ನೋಡಬೇಕು ಅಂತೇಳಿ ತುಂಬ ಕನಸು ಕಂಡಿದ್ದ, ತುಂಬ ಆಸೆಯಿಂದ ಆ ಶಾಲೆಗೆ ಸೇರ್ಬೇಕು ಅಂದ್ಕೊಂಡಿದ್ದ. ಬಟ್ ಯಾವುದೋ ಒಂದು ಅಪಘಾತದಿಂದ ಅವನು ಸಾವನ್ನಪ್ಪಿದ. ಈಗ ಅವನು ನಮ್ಮ ಜೊತೆ ಇಲ್ಲ. ಬಟ್ ನೀವು ಯಾರ ಬಗ್ಗೆ ಮಾತನಾಡ್ತಿದ್ದೀರಾ ನನಗೆ ಗೊತ್ತಾಗ್ತಿಲ್ಲ" ಅಂತ ಹೇಳ್ತಾರೆ. ಮೇಡಮ್ ಪ್ರತಿದಿನ ಅರ್ಜುನ್ ಜೊತೆ ಮಾತನಾಡ್ತಾರೆ, ಪ್ರತಿದಿನ ಅವನಿಗೆ ನೋಡ್ತಾರೆ. ಅದೇ ಮುಖ, ಬಿಳಿ ಡ್ರೆಸ್ ಹಾಕ್ಕೊಂಡು, ಖಾಕಿ ಪ್ಯಾಂಟನ್ನು ಹಾಕ್ಕೊಂಡು, ಕರಿ ಕೂದಲು, ನಾರ್ಮಲ್ ಆಗಿರುವಂಥ ಮುಖ, ಅಳು ಇಲ್ಲ, ನಗು ಇಲ್ಲ ಮುಖದಲ್ಲಿ, ನಾರ್ಮಲ್ ಆಗಿ ಸಾಮಾನ್ಯವಾಗಿರುವಂಥ ಕಾಣುವಂಥ ಮುಖ. ಅರ್ಜುನ್ ತೀರು ಹೋಗಿದ್ದಾನೆಂದರೆ ಒಂದು ಕ್ಷಣ ಆ ಮೇಡಮ್ಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟಕ್ಕೊಂದು ಕಷ್ಟ ಆಗ್ತಿರುತ್ತೆ. "ಹೌದಾ ಮೇಡಮ್, ಸರಿ, ಏನೋ ಮಿಸ್ಟೇಕ್ ಆಗಿರ್ಬೋದು" ಅಂತೇಳಿ ಆ ಹೆಂಗಸನ್ನ ಅಲ್ಲೇ ಮಾತಾಡಿಸ್ಬಿಟ್ಟು ಏನು ಮಾಡ್ತಾರೆ, ವಾಪಸ್ ಮೇಡಮ್ ಮನೆಗೆ ಹೋಗ್ತಾರೆ, ಮಲ್ಕೋತಾರೆ. ಬೆಳಗ್ಗೆ ಎದ್ದು ವಾಪಸ್ ಸ್ಕೂಲಿಗೆ ಬರ್ತಾರೆ. ಅರ್ಜುನ್ ಮೂಲೆಯಲ್ಲೇ ಕೂತಿರ್ತಾನೆ. ಮೇಡಮ್ ಹೋಗ್ತಾರೆ ಅವನ ಹತ್ರ. "ಅರ್ಜುನ್, ಏನಾಯಿತು ಮೇಡಮ್?" ಅಂತೇಳಿ ಸ್ವಲ್ಪ ಮೇಲ್ಮುಖ ಮಾಡ್ತಾನೆ. ಯಾವುದೇ ಥರದ ನಗು ಇಲ್ಲ, ಮುಖದಲ್ಲಿ ಯಾವುದೇ ಥರದ ಭಾವನೆ ಇಲ್ಲ, ಏನಿಲ್ಲ. ಸುಮ್ಮನೆ ಸಿಂಪಲ್ ಆಗಿರುವಂಥ ಮುಖ ಕಾಣಿಸ್ತಾ ಇರುತ್ತೆ. "ಅರ್ಜುನ್, ನಿಮ್ಮ ಮನೆಗೆ ನಾನು ಹೋಗಿದ್ದೆ, ನಿಮ್ಮ ಅಮ್ಮನಿಗೆ ನಾನು ಭೇಟಿ ಆದೆ." ಅರ್ಜುನ್ ಒಂದು ಕ್ಷಣ ನಗ್ತಾನೆ. "ನಮ್ಮಮ್ಮ ನಮ್ಮ ಮನೆಗೆ ಹೋಗಿದ್ರಾ?" "ಹೌದು, ನಿಮ್ಮ ಮನೆಗೆ ಹೋಗಿದ್ದೆ." ಅರ್ಜುನ್ ಕಣ್ಣು ಆಟೋಮೆಟಿಕ್ ಆಗಿ ಬದಲಾಗ್ತಾ ಹೋಗುತ್ತೆ. ಸೊ ಏನೋ ಒಂಥರ ಭಯ, ಏನೋ ಒಂಥರ ಇದು, ಹಾಗೆ ನೋಡ್ತಾ ಇರ್ತಾನೆ. ಮೇಡಮ್ ಸ್ವಲ್ಪ ಕಣ್ಣನ್ನು ಮಿಡುಕ್ಸಿಂಗ್ ನೋಡ್ತಾರೆ, ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಎಲ್ಲರೂ ಅಲ್ಲಿ ಯಾರೂ ಇರೋದಿಲ್ಲ, ಅರ್ಜುನ್ ಕಾಣಿಸೋದಿಲ್ಲ. ಸೊ ಮೇಡಮ್ ಅಲ್ಲಿ ಶಾಕ್ ಆಗ್ತಾರೆ. ಮತ್ತೆ ಈಗ ತಾನೇ ಜಸ್ಟ್ ನಾನು ಅರ್ಜುನ್ ಜೊತೆ ಮಾತಾಡಿದೆ, ಬಟ್ ಅರ್ಜುನ್ ಇಲ್ಲಲ್ಲ ಅಂತ. ಹುಡುಗರು ಕೂಡ, ಅಲ್ಲಿರುವಂಥ ವಿದ್ಯಾರ್ಥಿಗಳು ಕೂಡ ನೋಡ್ತಾ ಇರ್ತಾರೆ, ಅರ್ಜುನ್ ಮಾಯ ಆಗಿದ್ದಾನೆ. ಎಲ್ಲರೂ ಕೂಡ ಕೇಳ್ತಾರೆ, "ಮೇಡಮ್, ಅರ್ಜುನ್ ಎಲ್ಲಿ?" ಅಂತೇಳಿ. ಎಲ್ಲರೂ ಕೂಡ ಶಾಕಿಂದ ನೋಡ್ತಾ ಇರ್ತಾರೆ. ಬಟ್ ಅಲ್ಲಿ ಏನಾಗ್ತಿತ್ತು, ಅಲ್ಲಿ ಏನು ಫೀಲ್ ಆಗಿತ್ತು ಅಂದರೆ ಅವರಿಗೆ, ಇಲ್ಲಿ ಯಾರೋ ಎದ್ದು ಜಸ್ಟ್ ಹೋಗಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಆ ಚಿದಂಬರ ಅಜ್ಜ ಒಂದು ಕತೆ ಹೇಳಿದರು. ಅಂದರೆ 32 ವರ್ಷಗಳ ಹಿಂದೆ ಕೃಷ್ಣ ಅನ್ನೋ ವಿದ್ಯಾರ್ಥಿ ಇಲ್ಲಿ ಇದ್ದ. ಅವನು ತೀರು ಹೋದ್ಮೇಲೆ 3 ವರ್ಷ ಆದರೂ ಕೂಡ ಯಾವುದೇ ಥರದ ಶಿಕ್ಷಕರು, ಯಾವುದೇ ಥರದ ವಿದ್ಯಾರ್ಥಿಗಳು ಆ ಜಾಗದಲ್ಲಿ ಕೂಡ್ತಾ ಇರಲಿಲ್ಲ, ಆ ಜಾಗದಲ್ಲಿ ಹೋಗ್ತಾ ಇರಲಿಲ್ಲ. ಎಲ್ಲರೂ ಕೂಡ ಭಯ ಪಡ್ತಾ ಇದ್ರು. ಯಾವಾಗ ಹೊಸ ಶಿಕ್ಷಕರು ಬಂದ್ರಲ್ಲ, ಆವಾಗ ಇದು ಮೂಢನಂಬಿಕೆ, ಇಲ್ಲೇನು ಆ ಥರ ಭೂತ ಗೀತ ಏನೂ ಸಿಗಲ್ಲ, ಏನೂ ಇರೋದಿಲ್ಲ, ಸುಮ್ಮನೆ ಹೋಗಿ ಲಾಸ್ಟ್ ಬೆಂಚಿಗೆ ಕೂಡಿ ಅಂತ ಹೇಳ್ತಾ ಇದ್ರು. ಬಟ್ ಅಲ್ಲಿ ಆ ಬೆಂಚಿಗೆ ಹೋಗಿ ಯಾವ ವಿದ್ಯಾರ್ಥಿ ಕೂಡ್ತಿದ್ರಲ್ಲ, ಅವರಿಗೆ ಏನೋ ಒಂಥರ ಭಯ. ರಾತ್ರಿ ಹೊತ್ತು ಕೆಟ್ಟ ಕನಸು ಬೀಳ್ತಾ ಇತ್ತು. ಯಾರೋ ರಾತ್ರಿ ಹೊತ್ತು ಬಂದು ಏನೋ ಒಂದು ಮಾತನ್ನು ಹೇಳ್ತಾ ಇದ್ರು, "ಇಲ್ಲಿಂದ ಎದ್ದು ಹೋಗು, ಇದು ನನ್ನ ಜಾಗ" ಅಂತೇಳಿ ಹೇಳ್ತಾ ಇದ್ರು ಅಂತೇಳಿ ಅಲ್ಲಿರುವಂಥ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಹಾಗೆ ಒಬ್ಬ ವಿದ್ಯಾರ್ಥಿ ತುಂಬ ಧೈರ್ಯವಂತ ಆಗಿದ್ದ. ಅವನು ಬೇಡ ಅಂದ್ರೂ ಕೂಡ ಆ ಜಾಗದಲ್ಲಿ ಕೂತ್ಕೊಂಡಿದ್ದ. ಬಟ್ ಅವನಿಗೆ ಫಸ್ಟಿಗೆ ಒಂದು 2-3 ದಿನ ಏನೂ ಆಗಿರಲಿಲ್ಲ. ಬಟ್ 4ನೇ ದಿನ ರಾತ್ರಿ ಕನಸಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಬಂದು, "ನಾನು ನಿನಗೆ ಎದ್ದು ಹೋಗು ಅಂತೇಳಿ ಎಷ್ಟೇ ಸಿಗ್ನಲ್ ಕೊಟ್ಟರು ನೀನು ಯಾಕೆ ಎದ್ದು ಹೋಗ್ತಾ ಇಲ್ಲ? ಕೊನೆ ಬಾರಿ ಹೇಳ್ತಾ ಇದ್ದೆ,
ಇಲ್ಲಿಂದ ನೀನೇನಾದ್ರು ಎದ್ದು ಹೋಗಲಿಲ್ಲ ಅಂದರೆ ನಿನ್ನ ಜೀವನದಲ್ಲಿ ನೀನು ಎಂದಿಗೂ ಕೂಡ ಕಣ್ಣು ತೆರೆಯೋದಿಲ್ಲ ಅಂತೇಳಿ ವಾರ್ನಿಂಗ್ ಮಾಡಿಬಿಟ್ಟು ಹೋಗುತ್ತಂತೆ. ಸೊ ಆವಾಗಿನಿಂದ ಆ ವಿದ್ಯಾರ್ಥಿನೂ ಕೂಡ ಅಷ್ಟೇ ಆ ಜಾಗದಲ್ಲಿ ಯಾರೂ ಕೂಡ ಹೋಗ್ತಾ ಇರಲಿಲ್ಲ. ಸೊ ಅಷ್ಟು ಆ ರಿಸರ್ವ್ಡ್ ಆಗಿರುವಂಥ ಪ್ಲೇಸು ಆ ಲಾಸ್ಟ್ ಬೆಂಚ್ ಇತ್ತು. ಹಾಗೆ ದಿನಗಳು ಕಳೀತಾ ಇದ್ವು. ಆ ಲಾಸ್ಟ್ ಬೆಂಚಲ್ಲಿ ಯಾವುದೇ ಥರದ ವಿದ್ಯಾರ್ಥಿಗಳು ಹೋಗಿ ಕೂಡ್ತಾ ಇರಲಿಲ್ಲ. ಆ ಗೀತಾ ಮೇಡಮ್ನು ಕೂಡ ಭಯದಿಂದ ವರ್ಗಾವಣೆ ಮಾಡ್ಕೊಂಡಿದ್ರು. ಚಿದಂಬರಜ್ಜ ಇವಾಗ್ಲೂ ಕೂಡ ಅದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತು ಆ ಸೆಕ್ಯೂರಿಟಿ ಗಾರ್ಡ್ಗೂ ಕೂಡ ಆ ಥರ ಫೀಲ್ ಆಗ್ತಾ ಇರುತ್ತೆ. ಯಾರೋ ಈ ಸ್ಕೂಲಲ್ಲಿ ನಡೀತಾ ಇರೋವಂಥದ್ದು, ಏನೋ ಬೆಂಚ್ ಎತ್ತಿ ಇಡ್ತಿರೋದು, ಬೆಳಕು ಕಾಣಿಸೋದು, ಈ ಥರ ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ. ಚಿದಂಬರಜ್ಜಗೆ ಬೆಂಚ್ ವರ್ಷಕ್ಕೆ ಹೋಗ್ತಿರ್ಬೇಕಾದ್ರೆ ಏನೋ ಒಂದು ಡಿಫ್ರೆಂಟ್ ಆಗಿರೋಂಥ ಫೀಲ್ ಕಾಣಿಸುತ್ತೆ. ತಂಪಾಗಿರೋದು ಬೆಂಚು. ಕೃಷ್ಣ ಓದಲು ಬಂದಿದ್ದ, ಅರ್ಜುನ್ ಕನಸು ಕಂಡಿದ್ದ. ಬಟ್ ಯಾವುದೋ ಒಂದು ಕಾರಣಾಂತರದಿಂದ ಇಬ್ಬರು ಕೂಡ ತೀರ್ಕೊಂಡ್ರು. ಬಟ್ ಅವರ ಕನಸು, ಅವರ ಓದು ಇವಾಗಲೂ ಕೂಡ ಅದೇ ಸ್ಕೂಲಲ್ಲಿ, ಅದೇ ಲಾಸ್ಟ್ ಬೆಂಚಲ್ಲಿ ಇದೆ. ರಾತ್ರಿ ಹೊತ್ತು ನೀವು ಒಬ್ಬರೇ ಈ ಕಥೆಯನ್ನು ಕೇಳ್ತಾ ಇದ್ದರೆ ನಿಮ್ಮ ಪಕ್ಕ ಯಾರೋ ಕೂತಿರೋ ಹಾಗೆ ಫೀಲ್ ಆಗುತ್ತೆ. ಈ ಕತೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ, ನೀವೇನಾದರೂ ಅದೇ ಕ್ಲಾಸಲ್ಲಿ ಇದ್ದರೆ ನೀವು ಲಾಸ್ಟ್ ಬೆಂಚಲ್ಲಿ ಕೂಡ್ತಿದ್ರಾ ಇಲ್ವಾ?